ಹರೇ ಕೃಷ್ಣ. ನಾನಿವತ್ತು ಮಕ್ಕಳ ಜೊತೆ ಸೇರಿಕೊಂಡು ಚಾಕ್ಲೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಾಕ್ಲೇಟ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಈ ರೆಸಿಪಿಯನ್ನು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಚಾಕ್ಲೇಟ್ ಮಾಡೋಕ್ಕೆ ನಾನೊಬ್ಬಳೇನಾ, ಏನಾದರೂ ಬರಲ್ವಾ? ಅದು ಆಲ್ಮಂಡ್ ಚಾಕ್ಲೇಟ್ ಮಾಡೋಣಲ್ಲ. ಬಾದಾಮಿ ಚಾಕ್ಲೇಟು, ಅದಕ್ಕೆಂತ ಬೇಕು? ಬಾದಾಮಿ ವೈಟ್ ಕಾಂಪೌಂಡು ಚಾಕ್ಲೇಟ್ ಮಾಡ್ತೀವಿ, ಮತ್ತು ಡಾರ್ಕ್ ಚಾಕ್ಲೇಟು, ಆಮೇಲೆ ಬೆಣ್ಣೆ ಸ್ವಲ್ಪ, ಇದು ಸ್ವಲ್ಪ ಚಿನ್ಕಿ ಮಿಣ್ಕಿ ಏನಾದರೂ, ಇದು ಅಚ್ಚು ಮೋಲ್ಡು ಇಂಗ್ಲೀಷಲ್ಲಿ ಬರೀಬೇಕಾ? ಮೋಲ್ಡು, ಯಾವ ಥರದ ಮೋಲ್ಡ್ ಬೇಕಾದರೆ ಇರ್ಬೋದು. ಇದೂ ಅಷ್ಟೇ ಚೆನ್ನಾಗಿದೆ. ಅಕ್ಷರ ಬೇಕಾದರೆ ಇದೆ. ಇವಾಗ ಇದನ್ನು ಬಾದಾಮಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಯ್ತಾ? ಇಷ್ಟು ಸಾಕಲ್ಲ ಕಾದಿದ್ದು, ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕು. ಇಷ್ಟು ಸಾಕು. ಇವಾಗ ನೀರು ಇಟ್ಕೋಬೇಕಲ್ಲ ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ. ತಟ್ಟೆ ಇಟ್ಟು ನೀರು ಹಾಕೋಬೇಕು. ತಟ್ಟೆ ಇಡ್ಲೇಬೇಕಂತಿಲ್ಲ. ತಟ್ಟೆ ಇಡಲಿಲ್ಲ ಅಂದರೆ ಇದು ಡೌನ್ ಆಗುತ್ತಲ್ಲ. ಅವ್ರ ಮನೇಲಿ ಅವ್ರು ಇಡೋದು ಬೇಡ. ಅವ್ರ ಮನೇಲಿ ಹೆಂಗಾದ್ರೂ ಇಟ್ಕೊಳ್ಳಿ, ನಮ್ಮ ಮನೇಲಿ ನಾವು ಇಡ್ಲಿಲ್ಲ ಹಾಗೆ ಮಾಡೋದು ಬೇಡ, ಹಂಗೆ ಮಾಡ್ಬೋದು. ನಾವು ಇಡಲಿಲ್ಲ ಹೆಂಗೆ ಇದ್ರ ಮೇಲೆ ಚಾಕ್ಲೇಟ್ ಹಾಕಿದ್ರೆ ಚಾಕ್ಲೇಟ್ ಬಾರ್ ಕಟ್ ಮಾಡಬೇಕಲ್ಲ ಈಗ. ಎರಡೂ ಚೂಸ್ ಮಾಡಬೇಕಂತೆ, ವೈಟ್ ಅಥವಾ ಬ್ಲ್ಯಾಕ್ ಎರಡೂ ಬೇಕಲ್ವ? ಡಾರ್ಕ್ನು ಬೇಕು, ವೈಟು ಬೇಕು. ಏನು ಅಯ್ಯೋ, ಅಂಚಿ ಮಿಂಚಿ ಮಾಡ್ತಾಯಿದ್ದ ನಾನು ಚಾಕ್ಲೇಟ್ ಕಟ್ ಮಾಡು ಅಂದರೆ. ಸ್ವಲ್ಪ ತೆಗಿ, ಜಾಸ್ತಿ ಅನ್ಬೇಡ. ಇದನ್ನು ಕೈ ಫುಲ್ ಮೋಲ್ಡ್ ಹಾಂ ಅಲ್ಲ, ಫುಲ್ ಓಪನ್ ಮಾಡಿ ಪ್ಯಾಕೆಟು. ಹಾಂ, ಒಂದು ಸ್ವಲ್ಪ ಪೀಸ್ ತೆಕ್ಕೋ ಮತ್ತೇ, ಸ್ವಲ್ಪ ತೆಕ್ಕೋ ಅಷ್ಟೇ. ಹಾಂ ಸಾಕು ಸಾಕು. ಹಾಂ, ಗಟ್ಟಿ ಇದೆಯಾ? ಹೆಂಗೆ ಕಟ್ ಮಾಡಿ ಚಿಕ್ಕದಾಗುತ್ತೋ ಅಷ್ಟು ಸ್ವಲ್ಪ. ಹಾಂ, ಹಾಗೆ ಹಾಗೆ ಚಿಕ್ಕದು ತುಂಡು ಮಾಡಿಕೊಂಡ್ರೆ ಚೆನ್ನಾಗಿ ಕರಗುತ್ತೆ. ಬಾದಾಮಿ ಪುಡಿ ಹಾಕೋತೀವ್ರಿ. ನಮ್ಮ ಆಯ್ದ ನೋಡಿ ಕಲ್ಲು. ಹಾಕೋದು ಪಾತ್ರೆ ಒಳಗೆ. ಪ್ರೊಫೆಷನಲ್ ಚೆಫ್ ಅಲ್ಲ, ಚೂರು ಹಂಚಿನ ಚಾಪುಂಡು. ಅಮ್ಮ ಆಯಿತು ಅಂತಂತೂ ಹಾಕ್ತೆ. ಪ್ರೊಫೆಷ್ನಲ್ಲಾಗು. ಅಯ್ಯೋ ಅಯ್ಯೋ, ಎಷ್ಟು ಶಬ್ದ ಮಾಡ್ತಾ ಇದ್ದಾನೆ. ಇನ್ನು ವೈಟ್ ಚಾಕ್ಲೇಟ್ ಬೇಕಲ್ವಾ? ಮತ್ತೆ ಅದನ್ನು ಇಟ್ಕೊಳ್ಳಿ ಬಿಡು. ಭಾರಿ ದೊಡ್ಡ ಅಚೀವ್ಮೆಂಟ್ ಇದೆ. ಕಟ್ ಮಾಡಿ ಇದರಲ್ಲಿ ಹಾಗೆ ಮಾಡು. ಸ್ವಲ್ಪ ಭಾಗ ಮಾತ್ರ ತಕ್ಕೋ. ಸಣ್ಣ ಚಾಕ್ಲೇಟಾ? ಅದರಲ್ಲಿ ಅರ್ಧ ಸಾಕು. ಇದೂ ಹಂಗೆ ಕೊಯ್ತಾ ಇದ್ದಾನೆ ಅವನು, ಕಲ್ಲು ಕೊಯ್ದಂಗೆ ಕೊಯ್ತಾ ಇದ್ದಾನೆ. ಕಟ್ ಮಾಡು ನೀಟಾಗಿ, ಚಿಕ್ಕದು ಮಾಡಿ. ಅದನ್ನು ಗಟ್ಟಿ ಇದೆಯಾ ಚಾಕ್ಲೇಟು? ಇನ್ನೊಂದು ಬಟ್ಲಿತ್ತಲ್ಲ, ಹಾಂ ಅದಕ್ಕೆ ಹಾಕು. ಸಾಕು ಅನಿಸುತ್ತೆ, ಅದು ಮೆಲ್ಟ್ ಆದರೆ ಕಡಿಮೆ ಆಗುತ್ತಲ್ಲ. ಅದರಲ್ಲಿ ಮುಕ್ಕಾಲಾಗುತ್ತೆ ಅಷ್ಟೇ. ಅಷ್ಟು ಬೇಕಾ? ಹ್ಞೂ, ಪೂರ್ತಿ ಹಾಕೋದಂತನಾ? ಮಕ್ಕಳೆಲ್ಲ ಬರ್ತಾರಲ್ಲ, ಹಾಂ, ಎಲ್ಲರಿಗೂ ಕೊಡೋಕ್ಕ ಒಂದೊಂದು ಕೊಡೋಣ. ಒಂದೊಂದು ಕೊಡೋಣ, ಉಳ್ದಿದ್ದು ತಿನ್ನೋಣ ಅಂತೆ. ಮಕ್ಕಳು
ಹ್ಞೂ ಹಾಳಾಗುತ್ತೆ. ಎಲ್ಲ ದೊಡ್ಡವರು ತಿನ್ಬೋದು. ನಮ್ದೆಂಗೂ ಅಲ್ಲಿ ಹೋಗಿದೆ ಎಲ್ಲ ತಿನ್ನ. ಹಂಗೆ ರೆಡಿನಾ? ನೋಡಿ guys. ಹ್ಞೂ ಎರಡು ರೆಡಿನಾ? ಈಗ ಬಿಸಿನೀರಿಗೆ ಅದು ಒಂದು ಇಡು. ಇದನ್ನೇ ಇಡೋಣ. ಹಾಂ ಡಾರ್ಕ್ ಚಾಕ್ಲೇಟ್ ಇಡು. ಇದು ಮೆಲ್ಟ್ ಆಗಲ್ಲ? ಹಾಂ ಇದು ಮೆಲ್ಟ್ ಆಗಲ್ಲ? ಆಗಲ್ಲ, ಆದರೆ ಗೊತ್ತಾಗುತ್ತಲ್ಲ. ಅಲ್ಲ ಆದರೆ ಪ್ಲಾಸ್ಟಿಕ್ ಅಲ್ಲ. ಹ್ಞೂ ಸೊ ಏನಾದ್ರು ಮಾಡೋಣ. ಇಲ್ಲ ಎಂತ ಏನು ಮಾಡೋಕ್ಕಾಗಲ್ಲ. ಇದೊಂದು ಸ್ವಲ್ಪ ತಿರುಗಿಸು ಯಾವ್ದನ್ನ? ಅದನ್ನು. ಚಾಕ್ಲೇಟ್ನ? ಹಾಂ ಚಪ್ಪಾಳೆ ಅದು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗೋಗಿದೆ. ಅಲ್ಲೇ ನೀರು ತುಂಬ ಬಿಸಿ ಆಗಿದೆಯಲ್ಲ, ಹಂಗಾರೆ ಇದು ಮೆಲ್ಟ್ ಆಗ್ತಾ ಇರಲಿ. ಫಾಸ್ಟಾಗಿ ಅದು ರೆಡಿ ಮಾಡಬೇಕು ಬಾ. ಹಂಗಾರೆ ಸ್ವಲ್ಪ ಹಾಕೊಂಡಿದ್ದೀನಿ. ಹಾಂ ಅಣಿಸೋದು ಹೆಂಗಂತ ಗೊತ್ತಿಲ್ಲ. ಅತಿ ತಾವಿನ ಪಾಂಡ ಚಪ್ಪಲ ನೀ ಬೆಣ್ಣೆ ಒಂಚೂರು ಕರಗಲಿ ಅಲ್ಲ. ನೀವು ಒತ್ತರ ಹಾಂ ಒಳ್ಳೆಗೆ ಹಾಕಿಟ್ಕೊಳ್ತೀನಿ. ಇದೆಲ್ಲ ಬಾದಾಮಿ ಡೈರೆಕ್ಟ್ ಒಬ್ಬೊಬ್ಬರು ಬಾಯಿಗೆ ಹಾಕ್ಬಿಡಿ. ಹಾಂ ಈಸಿ. ಬಾಯಿಗೆ ಹಾಕೋಬೇಕ? ಬಾಯಿಗೇನು ಹಾಕೋಣಲ್ಲ, ನೀರಿದ್ರೆ ಕಷ್ಟ ಎಲ್ಲ ಬಾಯಿಗೆ ಹಾಕೊಳ್ತೀಯ ಅಂತ. ಅಲ್ಲೇನು ಕವರ್ ಸಿಕ್ಕೊಂದು ಕವರ್ ಸಿಗ್ತಾ ಇಲ್ಲ ಅಂತ. ಫುಲ್ ಪ್ರೊಫೆಷನಲ್ ಏನು ಸಾಕಾಗುತ್ತೆ ಇಷ್ಟಕ್ಕೆ. ಕರೆಕ್ಟಾಗಿ ಆ ಕಡೆ ವೈಟ್ ಚಾಕ್ಲೇಟ್ ಇಡಬೇಕು. ಆಯ್ತಾ? ಕರೆಕ್ಟಾ? ಚೆಕ್ ನಿಧಾನ. ಹಾಂ ಚೆಫು ಹೆಂಗೆ ಮಾಡ್ತಾರೆ ನೋಡೋಣ ಚಾಕ್ಲೇಟ್ ಇವತ್ತು. ಚೆಫು ಟೇಸ್ಟ್ ಬರ. ಹಾಂ ಟೇಸ್ಟ್ ಈಗ ನಾವು ಟೇಸ್ಟ್ ನೋಡಿನೇ ಖಾಲಿ ಮಾಡಿದ್ರೆ ಇನ್ನು ತಿನ್ನೋದು ಯಾವಾಗ? ಚಾಕ್ಲೇಟ್ ರೆಡಿ ಆದ್ಮೇಲೆ ತಿನ್ನೋದಕ್ಕೆ ಇರೋದೇ ಇಲ್ವೇನು? ನಮ್ಮ ಚೆಫು ಅಲ್ಲ. ಶೇ ನಮ್ಮದು ಚೆಫದ ಬಗ್ಗೆ ಗೊತ್ತಿರಲಿಲ್ಲವಲ್ಲ ನಮಗೆ, ಹೇಗೆ ಅಡುಗೆ ಮಾಡೋದಕ್ಕಂತ. ಅಲ್ಲ ಅಲ್ಲೇ ತಿಂತಾ ಇದ್ದಾರೆ ಚೆಫು, ಏನು ಕತೆ? ಸಾಕಲ್ಲ ನಮ್ಮ ಚೆಫ್ ಹತ್ರ ಕೇಳೋಣ. ಸಾಕುತ್ತಾನೆ ಮೆಲ್ಟ್ ಆಗಿದ್ದು. ಹಾಂ 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 ಬೀಳ್ತಿಲ್ಲ ಬೀಳುತ್ತೆ. ಇವತ್ತು ಬೀಳ್ದಿದ್ರೆ ನಾಳೆ ಬೀಳುತ್ತೆ ಬಿಡು. ಈಗ ಅಜ್ಜಿ ತಿರ್ಗೊಂಚ ಅದಿದೆ. ಹಾಂ ವೈಟ್ ಚಾಕ್ಲೇಟು. ಹಾಂ ಇಡು. ಅದು ಈಗಲೇ ಬಿಸಿ ಆಗಲ್ಲ, ಒಂದು ನಿಮಿಷ ಕಾಯಬೇಕು. ಅಯ್ಯೋ ನೀನು ಹೊಡಿಯೋಷ್ಟರಲ್ಲೇ ಅದು ಕಾದೋಗುತ್ತೆ ಅನ್ಸುತ್ತೆ. ಸ್ವಲ್ಪ ಮೆಲ್ಟ್ ಆಗಲಿ. ಅವಾಗ ಅದು ಗಂಟೆ ಇರುತ್ತಲ್ಲ, ಅವೆಲ್ಲ ನೀರಾಗುತ್ತೆ. ಚಿಕ್ಕ ಚಮಚ ಇಟ್ಕೋಬೇಕು ಅದಕ್ಕೆ ಹಾಕ್ಬೇಕಾದ್ರೆ. ಚಮಚದಲ್ಲಿ ಹಾಕೋದಾ? ಮತ್ತೆ ಹೆಂಗೆ ಹಾಕ್ತೀಯ? ಅಷ್ಟು ದೊಡ್ಡ ಪ್ರೊಫೆಷ್ನಲ್ ಅವರೆಲ್ಲ ಮೆಟೀರಿಯಲ್ ತರಬೇಕಾಗಿತ್ತು ಬರುವಾಗ. ಒಂದು ತಂದು 9 ತರದೇ ಇದ್ರೆ ಹಿಂಗೆ ಆಗೋದು. ಹಾಕು ನೋಡಿ. ಹಾಂ ಹಾಂ ಸರಿ ಆಯ್ತು ಈಗ. ಹಾಂ ಅಷ್ಟು ಬೇಕಲ್ವ? ಒಂದಕ್ಕೆ ಜಾಸ್ತಿ ಆಯ್ತು ಅಷ್ಟು. ಹಾಂ 2 ಥರ ಮಾಡೋಣ ಅಂತನಾ? ನನಗೆ ಹ್ಞೂ ನಿನಗೆ ಜಾಸ್ತಿ ಹಾಕಿದ್ದು ನನಗೆ. ಹಾಂ ಇದಕ್ಕೆ ವೈಟ್ ಇದಕ್ಕಲ್ವಾ ಬೆಣ್ಣೆ ಹಾಕ್ಬೇಕು. ಇಲ್ಲ ಇಲ್ಲಿ ನೀರಾಗಿ ಅಲ್ಲ ಹಾಂ ಹಾಕು ಅವನಿಗೆ ಬೆಣ್ಣೆ ಹಾಕೋದು ನೋಡಿ ಎಷ್ಟು. ಶೇ ಇವ್ರನ್ನ ಚೆಫಾಗಿ ಇಟ್ಕೊಂಡ್ರೆ ಪಾತ್ರ ದಿನಕ್ಕೊಂದು ಹೊಸದು ತರಬೇಕು. ನಾವೇ ಸರಿ ಇಲ್ಲ ಅಂತದೆ ನೋಡಿ. ಓ ಚೆಫು ನೋಡೋದು ನೋಡಿದರೆ ದೇವ್ರೇ ಏನು ಅಡುಗೆ ಮಾಡ್ತಾರ ಅನ್ಸುತ್ತೆ. ಹಾಂ ಹಾಕಿ ನೋಡೋಣ. ಚಿಕ್ಕ ಚಮಚ ತಗೊಳ್ಳಿ ಚೆಫು. ಕಾಂಬಿನೇಷನ್ ಮಾಡಿ. ಹಾಂ ಅರ್ಧ ಹಾಕು, ಫುಲ್ ಹಾಕ್ಬೇಡ. ಹಾಕು ಸ್ವಲ್ಪನೇ. ಇದಕ್ಕೊಂದು ಸ್ವಲ್ಪ ಹಾಕು. ಹಾಂ ಅದು ತುಂಬ ಚಿಕ್ಕದಿದೆಯಲ್ಲ. ಇರಲಿ ಬಿಡು ಹಾಕು. ತಿರ್ಸಿ ಚಾಕ್ಲೇಟ್ಗೆ ತಲೆ ತಿರುಗುತ್ತೇನೋ. ಇಲ್ಲ ಅದು ಚಾಕ್ಲೇಟ್. ಈಗ ತುಂಬ ಕಷ್ಟದಲ್ಲಿ ಒಂದೆರಡು ಚಾಕ್ಲೇಟ್ ಮೇಲೆ ಹಾಕ್ತಾ ಇದೆಯಲ್ಲ ನಾನು. ಇದು 2 ಕಲರ್ ಬರುತ್ತೆ. ಒಂದ್ಸಲ ಚಾಕ್ಲೇಟು ಬರಲಿಲ್ಲ ಅಂದರೆ 2 ಪೀಸ್ ಕೊಡ್ತೀನಿ. ಚಾಕ್ಲೇಟ್ ಕಪ್ಪು ಒಂದು ಬಿಳಿ ಇಟ್ಕೊತೀನಿ. ಬೇರೆ ಬರುತ್ತೆ ಅಂತೀಯಾ? ಹಂಗೆ ಇಲ್ಲ ಚೆನ್ನಾಗಿರುತ್ತೆ. ಶೆಫ್
ಹತಾರಿ ಎಲ್ಲ ಇಲ್ಲ ಅಂತೇಳಿ ಸಾಟ್ಕದಲ್ಲಿ ತೆಗಿತದ. ಅಮ್ಮ ದೇವ. ಓಕೆ ಮುಗಿತಲ್ಲ, ಸಾಕಲ್ವಾ? ಸರಿ ಆಯ್ತಲ್ಲ, ಫ್ರಿಜ್ಜಲ್ಲಿ ಇಡೋಣ. ಮಧ್ಯಾಹ್ನ ತೆಗ್ದು ತಿನ್ನೋಣ ಊಟ ಟೈಮಿಗೆ. ಊಟ ಟೈಮ್ ಚಾಕ್ಲೇಟ್ ತಿನ್ನೋಣ ಇಲ್ಲ? ಚಾಕ್ಲೇಟ್ ಹೇಗೆ ಬರುತ್ತೆ ನೋಡೋಣ. ಅದಿದೆಯಲ್ಲ, ಇದೆಯಲ್ಲ ಸ್ವಲ್ಪ, ಇದು ABCD ಹಾಕೋಣ. ನೀನು ಹಾಕು ಚೆಪ್ಪು. ಇಲ್ಲ ಇಲ್ಲ, ಇವಾಗ ಅಸಿಸ್ಟೆಂಟಿಗೆ. ಅಸಿಸ್ಟೆಂಟಿಗ ಈಗ ABCD ಉಲ್ಟಾ ಇದೆ ಮರೆಯ. ಅದೇನಿಲ್ಲ, ಒಟ್ಟಿಗೆ ಹಾಕೋದು, ಆ ಸಟ್ಕದಲ್ಲಿ ಇಳಿಯೋದು. ಹತಾರಿ ಇಲ್ಲ ಅದಕ್ಕೆ. ಇದು ಒಟ್ರಾಶಿ ಹಾಕಿ ಹೇಳಿದ್ರೆ ಆಗ್ಬೋದು ಅಂತ. ಅದು ಹೇಳಿದಲ್ಲ, ನಾನು ಅದು ಹೇಳಿದ್ದು. ಇದು ತುಂಬ ಚಿಕ್ಕದಿದೆ, ಸೊ ತುಂಬ ಕಷ್ಟ ಎಲ್ಲ ಕೊಡಬಾರ್ದು. ಹಾಕೋಣ. ಬಂದಿದೆ ನೋಡಿ, ಅರ್ಧ ಗಂಟೆ ಇಟ್ಟರೆ ಸಾಕಿದು. ಹಾಂ ಸೂಪರ್. ಎಷ್ಟು ಚೆನ್ನಾಗಿ ಬಂದಿದೆಲ್ಲ, ಎರಡು ಕಾಂಬಿನೇಷನ್, ಎರಡು ಕಲರ್ ಕಾಂಬಿನೇಷನ್. ಇದು ಮತ್ತೊಂದು ಡಿಸೈನ್. ಓ ಹಾರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಹಾರ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಡಿಸೈನು. ಎರಡು ಕಲರ್ ಕಾಂಬಿನೇಷನ್ ಆಗಿ ಎಷ್ಟು ಚೆನ್ನಾಗಿ. ಹೋಮ್ ಮೇಡ್ ಚಾಕ್ಲೇಟ್ಸ್ ರೆಡಿ. ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ. ಚಾಕ್ಲೇಟ್ ರೆಡಿ. ಹೀಗೆ ಗಿಫ್ಟ್ ರ್ಯಾಪ್ ಮಾಡಿಕೊಂಡ್ರೆ ಆಯಿತು. ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಸ್ಟೈಲಿಶ್. ಚಾಕ್ಲೇಟ್ ರೆಡಿ, ಹೋಮ್ ಮೇಡ್ ಚಾಕ್ಲೇಟ್. ಯಾರಿಗೆ ಬೇಕು? ಎಷ್ಟು ಚೆನ್ನಾಗಾಗಿದೆಯಲ್ಲ, ಸೂಪರ್ ಆಗಿರೋ ಚಾಕ್ಲೇಟ್ ರೆಡಿ. ನೋಡು ಚಾಕ್ಲೇಟ್ ತಿಂದು ಹೇಗಿದೆ ಅಂತ ಹೇಳಬೇಕು. ಹಾಂ ಎಲ್ಲನೂ ಬೇರೆ, ಹಾಂ ಬೇರೆ ಬೇರೆ ಶೇಪಲ್ಲಿದೆ ಅಷ್ಟೆ. ನೋಡು ಅಲ್ವಾ? ಹೇಗಿದೆ? ಚೆನ್ನಾಗಿದೆಯಾ? ಓಕೆ.